ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಹಸೆಕಾಯಿ ಚಟ್ನಿನ ಹೇಗೆ ಮಾಡೋದನ್ನ ತೋರಿಸ್ಕೊಡ್ತೀನಿ. ಸಿಂಪಲ್ ಆಗಿ ಮಾಡ್ಕೋಬಹುದು ಮನೆಯಲ್ಲೇ, ಬನ್ನಿ ತೋರಿಸ್ತೀನಿ. ಇದು ಬೆಳ್ಳುಳ್ಳಿ, ಇದು ಜೀರಿಗೆ, ಇದು ಒಣಗಿದ ಕರಿಬೇವು, ಇದು ಹುಣಸೆ ಹಣ್ಣು, ಇದು ಸ್ವಲ್ಪ ದೊಡ್ಡ ಸೈಜಲ್ಲಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಇದು ಮೆಣಸಿನ್ಕಾಯಿ, ಸ್ವಲ್ಪ ಎಣ್ಣೆ, ಇದು ಸ್ವಲ್ಪ ಉಪ್ಪು. ಈಗ ನಾನು ಹುರ್ಕೊಳಕ್ಕೆ ಈ ಥರದೊಂದು ಕಡಾಯಿ ತಗೊಂಡಿದ್ದೀನಿ ಫ್ರೆಂಡ್ಸ್. ಈಗ ಹಂಚಿಗೆ ಎಣ್ಣೆ ಹಾಕೊಂತೀನಿ. ಎರಡು ಸ್ಪೂನ್ ಆಯಿಲ್ ಹಾಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ಹಸೆಕಾಯಿನ ಹುರ್ಕೊಳ್ಳೋಣ. ಈಗ ಹಸಿಮೆಣಸಿನಕಾಯಿನ ಹುರಿದು ತೆಗೆದಿಟ್ಕೊಂಡಿದ್ದೀನಿ. ಈಗ ಅದೇ ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹುರಿದಿದೆ, ಅದರಲ್ಲೇ ಈಗ ಸ್ವಲ್ಪ ಈರುಳ್ಳಿನ ಹುರ್ಕೊಳ್ಳೋಣ ಚೆನ್ನಾಗಿ. ಮೆಣಸಿನ್ಕಾಯಿನೂ ಚೆನ್ನಾಗಿ ಹುರಿದಿದ್ದಾವೆ. ಈಗ ಈರುಳ್ಳಿ ಹುರ್ಕೊಳ್ಳೋಣ. ಇವು ಚೆನ್ನಾಗಿ ಫ್ರೈ ಆಗಬೇಕು. ಈಗ ಇದು ಹುರಿದ ಮೇಲೆ ಈಗ ಬೆಳ್ಳುಳ್ಳಿ, ಜೀರಿಗೆ, ಕರಿಬೇವು, ಹುಣಸೆ ಹಣ್ಣ ಮಿಕ್ಸ್ ಮಾಡ್ಕೊತೀನಿ. ಈಗ ಅಷ್ಟು ಹಾಕ್ತೀನಿ. ಅಷ್ಟು ಹಾಕೊಂಡು ಚೆನ್ನಾಗಿ ಹುರಿಬೇಕು. ಇವನ್ನ ಚೆನ್ನಾಗಿ ಫ್ರೈ ಮಾಡಬೇಕು. ಇವು ಎಷ್ಟು ಚೆನ್ನಾಗಿ ಫ್ರೈ ಆಗ್ತವೆ ಅಷ್ಟು ಚೆನ್ನಾಗಿ ಹಿಂಡಿ ತಯಾರಾಗುತ್ತೆ. ಇವನ್ನ ಈಗ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಈಗ ಗ್ಯಾಸ್ ಆಫ್ ಮಾಡ್ತೀನಿ. ಇದು ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊತೀನಿ. ಇದು ತಣ್ಣಗಾಗಿದೆ. ಇವಾಗ ನಾನು ಮಿಕ್ಸಿಗೆ ಹಾಕ್ಕೊತೀನಿ. ಇದು ಚೆನ್ನಾಗಿ ತಣ್ಣಗಾಗಿದೆ. ಈಗ ಹಸಿಮೆಣಸಿನಕಾಯಿನ ಹಾಕ್ಕೊತೀನಿ. ಇವು ನಾವು ಬರೀ 10-12 ಅಷ್ಟೇ ತಗೊಂಡಿದ್ದೆ. ಮೆಣಸಿನಕಾಯಿನ ಅಷ್ಟು ಹಾಕಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ. ಇಷ್ಟು ಸಾಕು ನನಗೆ. ಈಗ ಮಿಕ್ಸಿ ಜಾರಿಗೆ ಹಾಕ್ತೀನಿ. ಈಗ ಮಿಕ್ಸಿ ಮಾಡ್ಕೊಂಡು ಈಗ ಒಂದು ಬೌಲಿಗೆ ಹಾಕ್ಕೊತೀನಿ. ತುಂಬ ಚೆನ್ನಾಗಿ ಬಂದಿದೆ. ಈ ಥರ ಚಲ್ಟಾಪಲ್ಟಿ ಇರಬೇಕು, ತಿನ್ನಲು ಚೆನ್ನಾಗಿರುತ್ತೆ. ಇದನ್ನ ಕ್ಲೀನಾಗಿ ತಕ್ಕೊಂಡು ಇದು ನಮ್ಮ ತಂಗಿಗೆ ಹಾಕಿ ತೋರಿಸ್ತೀನಿ ಹೇಗಾಗಿದೆ ಅಂತ. ಅವಳೇ ಹೇಳಿ. ಮತ್ತು ತುಂಬ ಖಾರ ಇದ್ರೆ ಸ್ವಲ್ಪ ಹಾಕ್ತೀನಿ. ಅವಳೇ ಹೇಳಿ ತಿಂದು ಹೇಗಾಗಿದೆ? ಚೆನ್ನಾಗಿದೆ. ಹೌದಾ? ಚೆನ್ನಾಗಾಗಿದೆ ಅಂತೇಳಿ ನೀವು ಮನೆಯಲ್ಲಿ ಟ್ರೈ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಶೇರ್ ಆಗೋಣಂತೆ. ಬಾಯ್.